ಇನ್ನು ಜೈಲಿನಲ್ಲಿ ಆರೋಪಿ ದರ್ಶನ್ಗೆ ರಾಜಾಚಿತ್ಯ ಕೊಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಮಾತಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಸಿಎಂಗೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಪರಮೇಶ್ವರ್ ಅವರು ಬಂದಿದ್ದಾರೆ. ಪರಮೇಶ್ವರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ಚರ್ಚೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಹೇಗೆ ಮುಂದುವರಿಬೇಕು, ಯಾಕಂದ್ರೆ ವಿಪಕ್ಷಗಳು ಈಗಾಗಲೇ ಇದನ್ನೇ ಅಸ್ತ್ರ ಮಾಡಿಕೊಂಡು ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇವೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಜೈಲಿನಲ್ಲಿ ಇವೆಲ್ಲವೂ ಕೂಡ ನಡೀತಾ ಇದೆ. ಇದೇನು ಪರಪ್ಪನ ಅಗ್ರಹಾರ ಜೈಲು ಅಥವಾ ಇದು ಪರಪ್ಪನ ರೆಸಾರ್ಟೋ ಅಂತ ಹೇಳಿ ಪ್ರಶ್ನೆಗಳಿದ್ದಿವೆ. ಸೊ ಹಾಗಾಗಿ ಈಗ ಜಿ ಪರಮೇಶ್ವರ್ ಅವರು ಕೂಡ ಈಗಷ್ಟೇ ಮಾತನಾಡಿದ್ರು. ಇದರ ಬಗ್ಗೆ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ನಾವು ಕೈಗೊಳ್ತೀವಿ. ಸಸ್ಪೆನ್ಷನ್ ಕೂಡ ಈಗ ಆಗಿದೆ. ಜೈಲು ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತಾಡಿದರು. ಇದೇ ವಿಚಾರವನ್ನು ಮನದಟ್ಟು ಮಾಡ್ಕೊಡೋದಕ್ಕೆ ಈಗ ಸಿಎಂಗೆ ವಿವರಿಸೋದಕ್ಕೆ ಅಂಥೇಳಿ ಪರಮೇಶ್ವರ್ ಕೂಡ ಬಂದಿದ್ದಾರೆ. ಪರಮೇಶ್ವರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ಚರ್ಚೆ ಮಾಡ್ತಿದ್ದಾರೆ. ಆರೋಪಿ ದರ್ಶನ್ ಬಳಿ ದುಡ್ಡಿದೆ, ಅದಕ್ಕೋಸ್ಕರ ಅವರು ಜೈಲಿನಲ್ಲಿದ್ದರೂ ಕೂಡ ಚೆನ್ನಾಗೇ ಇರ್ತಾರೆ. ಆದರೆ ನಾವು ಬಡವರು ಸ್ವಾಮಿ, ನಾವೇನು ಮಾಡೋದು ಅಂತ ಹೇಳಿ ನಂದೀಶ್ ಅವರ ತಾಯಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ನಂದೀಶ ಇದೇ ಪ್ರಕರಣದಲ್ಲಿ ಆತ ಕೂಡ ಆರೋಪಿ. ಆತ ಕೂಡ ಈಗ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾನೆ. ಟಿವಿ9ಗೆ ಆರೋಪಿ ನಂದೀಶ್ ತಾಯಿ ಭಾಗ್ಯಮ್ಮ ಕೊಟ್ಟಿರುವಂಥ ಹೇಳಿಕೆ, ನನ್ನ ಮಗನಿಗೆ ಜಾಮೀನು ಕೊಟ್ಟು ಅವರೇ ಬಿಡಿಸ್ಕೊಡ್ಬೇಕು, ನಮ್ಮ ಹತ್ರ ಅಂತೂ ದುಡ್ಡಿಲ್ಲ, ಅಷ್ಟೆಲ್ಲ ನಾವು ಕೂಲಿ ಮಾಡೋರು, ಅಷ್ಟೊಂದು ಹಣ ಎಲ್ಲಿಂದ ತರೋಣ ಅಂತ ಹೇಳಿ ಪಾಪ ಅವರ ತಾಯಿ ಗೋಳಾಡಿದ್ದಾರೆ. ನಮ್ಮ ಮನೆಗೆ ದರ್ಶನ್ ಕಡೆಯವರು ಯಾರೂ ಕೂಡ ಬಂದಿಲ್ಲ, ನಾವು ಹೆಂಗಿದ್ದೀವಿ ಏನು ಕತೆ ಯಾರೂ ಕೂಡ ವಿಚಾರಿಸಿಲ್ಲ. ನಂದೀಶ ಇದ್ದಾಗ ಯಾವಾಗ ನೋಡಿದ್ರು ಯಾವಾಗಲೂ ದರ್ಶನ್ ಅಂದ್ಕೊಂಡು ಓಡಾಡ್ಕೊಂಡಿರ್ತಿದ್ದ. ಬಟ್ ಈಗ ನೋಡಿದ್ರೆ ಸಂಕಷ್ಟದಲ್ಲಿದ್ದೀವಿ, ಯಾರೂ ಕೂಡ ನಮಗೆ ಬಂದು ಸಹಾಯ ಮಾಡ್ತಾ ಇಲ್ಲ. ಜೈಲಲ್ಲಿ ಏನಾಗ್ತಾ ಇದೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಜೈಲಿನಲ್ಲಿ ಮಗನನ್ನು 10 ನಿಮಿಷ ನೋಡೋದಕ್ಕೂ ಕೂಡ ನನಗೆ ಬಿಟ್ಟಿಲ್ಲ. ಹೋದರೆ ಬೇಗ ವಾಪಸ್ ಕಳಿಸ್ಬಿಡ್ತಾರೆ ಅಂಥೇಳಿ ಮಂಡ್ಯ ತಾಲೂಕಿನ ಚಾಮಲಾಪುರದಲ್ಲಿ ಭಾಗ್ಯಮ್ಮ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ್ತಾರೆ ಸರ್, ಅವ್ರನ್ನ ಕೂಡೋದು ನಿಜವೇ ಸರ್, ಅವರು ಕೂಡೋದು ನಿಜ ಇಲ್ಲ. ಯಾಕಂದ್ರೆ ಅವರೆಲ್ಲ ಚೆನ್ನಾಗಿದ್ದಾರೆ ಜೈಲಲ್ಲಿ, ಅವರು ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದಾರೋ ಏನು ಮಾಡಿದ್ರು ನಮ್ಗೆ ಏನು ಗೊತ್ತು ಸರ್? ಒಳಗಡೆ ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಖರ್ಚು ಮಾಡೋಕ್ಕೆ? ನಾವು ಎಲ್ಲಿದೆ ಆ ಥರ ಇದ್ದರೆ ಗೇಯಬೇಕು, ಈಗ ಉಣ್ಬೇಕು. ನೋಡಿ ಈಗ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದು ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್? ನಮ್ಮ ಹತ್ರ 1 ರೂಪಾಯಿ ಇಲ್ಲ, ಅವರೇ ಬಿಡಿಸ್ಕೊಬರ್ಲಿ. ಲಕ್ಷಾನುಗಟ್ಲೆ ಎಲ್ಲಿ ಮಡಗಿದಾವೆ ಸರ್ ನಾವು ಬಿಡ್ಸೋಕ್ಕೆ? ನಿಮ್ಮ ಕಂಡಂಗೆ ಗೇಯೋರು ನಾವು ಎಲ್ಲಿ ಮಡಗಿದಾವು? ಅವರೇ ಬಿಡಿಸ್ಕೊಬರ್ಲಿ. ಅದನ್ನ ನಂಬಿಕೆ ಇಟ್ಕೊಂಡಿದ್ದೀವಿ, ಬಿಡಿಸ್ಕೊ ಬರ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು. ಅವ್ರು ಏನು ಬಂದೂ ಇಲ್ಲ ನಮ್ಮ ಹತ್ರ, ಅವ್ರು ನೋಡೂ ಇಲ್ಲ. ನಾವು ಕೂಲಿ ಮಾಡ್ತೀನಿ, ಹೋಯ್ತೀನಿ ವಾರಕ್ಕೊಂದ್ಸತಿ. ಈಗ ಕಬ್ಬು ಕಡ್ದುಟ್ಟು ಬಂದಿದ್ದೀನಿ, ಹೋಯ್ತೀನಿ ಈಗ. ಇನ್ನೇಂದ್ರಿಂದ ಹೋಗಣಿ ಸರ್ ನಾನು? ಕೂಲಿ ಮಾಡೇ ಹೋಗ್ಬೇಕು ನಾನು.